ಅಯ್ಯಪ್ಪ ಮಾಲಾಧಾರಿಗಳ ಮೇಲೆ ತಮಿಳುನಾಡಿನಲ್ಲಿ ನಡೆದ ದಾಳಿಯಲ್ಲಿ ತಮಿಳುನಾಡು ಪೊಲೀಸರು ತೆಗೆದುಕೊಂಡಿರುವ ಕ್ರಮವನ್ನು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಅಭಿನಂದಿಸುವುದರ ಜೊತೆಗೆ ನಾಮಕಾವಾಸ್ತೆ ಕ್ರಮ ಕೈಗೊಂಡಿದ್ದು ಕಂಡುಬಂದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದೆ. ಹೌದು, ಕರ್ನಾಟಕದಿಂದ ಅಯ್ಯಪ್ಪ ಮಾಲಾಧಾರಿಗಳು ತಮಿಳುನಾಡಿನ ಮುಖಾಂತರ ಹೋಗುವಾಗ ಕೆಲವು ಕಿಡಿಗೇಡಿಗಳು ಕರ್ನಾಟಕದ ವಾಹನಗಳ ಮೇಲಿದ್ದ ಕನ್ನಡ ಬಾವುಟವನ್ನು ತೆರವುಗೊಳಿಸಿ ದೌರ್ಜನ್ಯ ಎಸಗಿದ್ದನ್ನ ಕರ್ನಾಟಕ ರಾಜ್ಯಾದ್ಯಂತ ಅನೇಕ ಕನ್ನಡ ಪರ ಸಂಘಟನೆಗಳು ಖಂಡಿಸಿದ್ದವು. ಇನ್ನು ಈ ನಿಟ್ಟಿನಲ್ಲಿ ತಮಿಳುನಾಡಿನ ಪೊಲೀಸ್ ಇಲಾಖೆಯು ಇಬ್ಬರು ಕಿಡಿಗೇಡಿಗಳನ್ನು ಸದ್ಯ ಬಂಧಿಸಿದ್ದು ಮುಂದಿನ ಕ್ರಮಕ್ಕೆ ಮುಂದಾಗಿದೆ. ಇದೇ ನಿಟ್ಟಿನಲ್ಲಿ ಇಂದು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ವತಿಯಿಂದ ಯಲಹಂಕ ಮಾಧ್ಯಮ ಕೇಂದ್ರದಲ್ಲಿ ನಡೆಸಿ ತಮಿಳುನಾಡು ಪೊಲೀಸ್ ಇಲಾಖೆಯ ಕ್ರಮವನ್ನು ಅಭಿನಂದಿಸಿದ್ದಲ್ಲದೆ ಮುಂದಿನ ದಿನಗಳಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡುವುದು, ಅವಮಾನಿಸುವುದು, ದೌರ್ಜನ್ಯ ನಡೆಸುವಂತಹ ಘಟನೆ ನಡೆದಲ್ಲಿ ಅಂತವರ ವಿರುದ್ಧ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಉಗ್ರ ಹೋರಾಟ ಹಮ್ಮಿಕೊಳ್ಳುತ್ತದೆ ಎಂದು ವೇದಿಕೆಯ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ತಮಿಳುನಾಡಿನಲ್ಲಿ ನಮ್ಮ ಕನ್ನಡ ನಾಡಿನ ಶಬರಿಮಲೆ ಮಾಲೀಕರು, ಶಬರಿಮಲೆ ಭಕ್ತರು ಏನು ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದಾರೆ, ವಾಹನಗಳಲ್ಲಿ ತಮ್ಮ ಅಭಿಮಾನದಿಂದ ಕರುನಾಡಿನ ಒಂದು ಬಾವುಟವನ್ನು ಹಾಕೊಂಡು ಹೋಗ್ತಾರೆ. ಇಲ್ಲಿ ಒಂದು ವಿಚಾರ ನಾವು ಹೇಳ್ಬೇಕು ಅಂತ ಹೇಳಿದ್ರೆ, ಅಭಿಮಾನದಿಂದ ಹೋಗ್ತಾರೆ. ಜೊತೆಗೆ ಅಲ್ಲಿ ಸಾವಿರಾರು ವೆಹಿಕಲ್ಗಳು, ಸಾವಿರಾರು ಲಕ್ಷಾಂತರ ಜನಗಳು ಅಲ್ಲಿ ನೆರೆದಿರ್ತಾರೆ. ನಮ್ಮ ಚಾಲಕರ ಉದ್ದೇಶ ಇಷ್ಟೇ, ನಮ್ಮ ಕರುನಾಡಿನ ಬಾವುಟವನ್ನ ನಮ್ಮ ವಾಹನಗಳಲ್ಲಿ ಹಾಕಿದರೆ ಭಕ್ತರು ಅನೇಕ ಕಿಲೋಮೀಟರ್ ಗಟ್ಟಲೆ ಮುಂದೆ ಹೋಗಿ ಬರ್ತಾರೆ ವಾಪಸ್. ಅವ್ರಿಗೆ ವಾಹನಗಳು ಯಾವುದು ಕರುನಾಡಿನ ವಾಹನ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಕೆಲವರು ಹಾಕೊಂಡಿರ್ತಾರೆ. ಇದನ್ನೇ ಅಪಾರ್ಥ ಮಾಡಿಕೊಂಡು ತಮಿಳುನಾಡಿನ ಜನ, ಕೇರಳದಲ್ಲಿ ಇರುವ ನಮ್ಮ ಶಬರಿಮಲೆ ಭಕ್ತರಿಗೆ ತಮಿಳುನಾಡಿನ ಜನಗಳು ಅವಾಗವಾಗ ಪ್ರತಿ ವರ್ಷನೂ ದಾರಿಯಲ್ಲಿ ಅಡ್ಡಗಟ್ಟಿ ಒಂದು ಏನು ಕಿರಿಕ್ ಮಾಡ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಜೊತೆಗೆ ಒಂದಿಬ್ಬರು ಮಾಡೋ ಕೆಲಸಕ್ಕೆ ಕರುನಾಡು ಮತ್ತೆ ತಮಿಳುನಾಡು ಎರಡೂ ಸಹ ಅವಾಗವಾಗ ಘರ್ಷಣೆ ಆಗೋ ಚಾನ್ಸಸ್ ಇದೆ. ಇದು ಎಲ್ಲರಿಗೂ ಗೊತ್ತಿದೆ. ಆದ್ರಿಂದ ನಾವು ನಮ್ಮ ಸಂಘಟನೆಯಿಂದ ಕೆಲವು ಮಾಧ್ಯಮಗಳಲ್ಲಿ ನೋಡಿದ್ರು, ಕನ್ನಡ ನಾಡಿನ ಜನ ಏನ್ ಮಾಡ್ತಾ ಇದ್ದಾರೆ ಕೂತ್ಕೊಂಡು, ಕನ್ನಡ ನಾಡಿನ ಜನಕ್ಕೆ ಇದಿಲ್ವಾ, ಗೊತ್ತಿಲ್ವಾ, ಹೀಗೆಲ್ಲ ಕೇಳ್ತಾ ಇದ್ದಾರೆ. ಆದ್ರೆ ನಾವು ನಮ್ಮ ಸಂಘಟನೆಯಲ್ಲಿ ಹಿರಿಯರಾದಂಥ ಕೆಲವು ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವ್ರ ಜೊತೆ ನಾವು ಮಾತುಕತೆ ನಡೆಸಿದಾಗ ಇಲ್ಲ, ಒಂದಿಬ್ಬರು ಯಾರೋ ಅಲ್ಲಿ ಮಾಡಿರ್ತಾರೆ, ಅವರಿಗೆ ಆಲ್ರೆಡಿ ಶಿಕ್ಷೆ ಆಗಿದೆ, ಅರೆಸ್ಟ್ ಮಾಡಿದರೆ ಅವ್ರನ್ನ ಸಮಾಧಾನವಾಗಿ ಒಪ್ಪಿಸಬೇಕು ಅಂತ ಹೇಳಿ ನಮಗೆಲ್ಲ ಮಾಹಿತಿ ಬಂದಿದೆ. ನಮ್ಮ ಸಂಘಟನೆ ಯುವಕರು ಆಲ್ರೆಡಿ ಒಂದು 200-300 ಕಾರುಗಳಲ್ಲಿ ಬಾವುಟ ಕಟ್ಕೊಂಡು ಹೋಗೋಣ, ಅಲ್ಲಿಗೆ ಏನಾಗುತ್ತೆ ನೋಡೋಣ ಅಂತ ಹೊರಟಿದ್ರು. ಇದು ಬೇಡ, ಸಮಾಧಾನವಾಗಿ ನಾವು ರಾಜ್ಯಗಳ ನಡುವೆ ಯಾವುದೇ ರೀತಿಯ ಒಂದು ವೈಷಮ್ಯಕ್ಕೆ ಕಾರಣವಾಗಬಾರ್ದು, ಅನಾಹುತವಾಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಸಮಾಧಾನವಾಗಿ ಕೂತ್ಕೊಂಡು ಇವತ್ತು ನಿಮ್ಮ ಪತ್ರಿಕಾ ಮುಖಾಂತರ ನಾವು ಏನು ತಿಳಿಸ್ತಾ ಇದೀವಿ ಅಂತ ಹೇಳ್ತಾ ಹೇಳಿದ್ರೆ, ತಮಿಳುನಾಡಿನ ಮತ್ತು ಕರ್ನಾಟಕದ ಏನು ಅಲ್ಲಿ ಗೃಹ ಮಂತ್ರಿಗಳಿದ್ದಾರೆ, ಒಬ್ಬರಿಗೊಬ್ಬರು ಮಾತುಕತೆ ನಡೆಸಿ ಇಂತಹ ಅನಾಹುತಗಳಾಗದಂಗೆ, ಪದೇ ಆಗದಂಗೆ, ಯಾವ ರೀತಿ ತೊಂದರೆಗಳಾಗದಂಗೆ ಭಕ್ತರಿಗೆ ಇಲ್ಲಿಂದ ಹೋಗೋದು ಏನಕ್ಕೆ, ತಮಿಳುನಾಡು ದಾಟಿ ಕೇರಳಕ್ಕೆ ಹೋಗ್ತಾರೆ, ಅಯ್ಯಪ್ಪ ಸ್ವಾಮಿ ಅಲ್ಲಿ ಭಕ್ತರಿಗೆ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಇವರು ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ಅಲ್ಲಿ ವಧೆ ತಿಂತ ಬರೋದು ಏನಿದೆ ಕನ್ನಡಿಗರಿಗೆ. ಪೊಲೀಸ್ ಅವರು ಆಗ್ಲಿ ಇಬ್ಬರನ್ನ ನಿಲಂಬರ್ಸನ್ ಮತ್ತೆ ಅಬ್ದುಲ್ ವಾಸಿಮನ್ ಅವ್ರನ್ನ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ನಮ್ಮ ಸಂಘಟನೆಯಲ್ಲಿ ನಮ್ಮ ಯುವಕರು ಏನಿದ್ರು, ಹೇಗಾದ್ರೂ ಯುವಕರಿಗೆ ಸ್ವಲ್ಪ ಬಿಸಿ ರಕ್ತ ಕುಣಿತಾ ಇದ್ರು, ಹೋಗ್ಬೇಕು ಚಾಮರಾಜನಗರ ಜಿಲ್ಲೆಗೆ ಹೋಗ್ಬೇಕು, ಗಡಿಭಾಗಕ್ಕೆ ಹೋಗ್ಬೇಕು ಅಂತ ಹೇಳಿ. ಅದು ಅಲ್ಲದೆ ಅವನೇನಿದ್ದಾನೆ ಅರೆಸ್ಟ್ ಆಗಿರೋನು ಚಾಲೆಂಜ್ ಬೇರೆ ಮಾಡಿದ್ನಂತೆ ಸಾಮಾಜಿಕ ಜಾಲತಾಣದಲ್ಲಿ, ನಾನು ಸೇಲಂಗೆ ಬರ್ತಾ ಇದ್ದೀನಿ, ನಿಮಗೆ ತಾಕತ್ತಿದ್ರೆ ಬನ್ನಿ, ನಾನು ಉತ್ತರ ಕೊಡ್ತೀನಿ ಅಲ್ಲಿ ಅಂತ ಹೇಳಿ. ಅದಕ್ಕೆ ನಮ್ಮ ಯುವಕರು, ನಮ್ಮ ನಾಯಕರು ಎಲ್ಲರೂ ಒಂದು 150 ವೆಹಿಕಲ್ ರೆಡಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇದ್ರು. ಅಷ್ಟರಲ್ಲೇ ಅಲ್ಲಿ ಅವನ್ನ ಈರೋಡ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಒಂದು ಸುದ್ದಿ ಬಂತು. ಅದಕ್ಕೆ ನಮ್ಮ ಸಂಸ್ಥೆ ವತಿಯಿಂದ ಈರೋಡ್ ಪೊಲೀಸ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಮತ್ತೆ ಇನ್ನು ಮುಂದೆ ಯಾವುದೇ ರೀತಿ ಕನ್ನಡಿಗರಿಗೆ ಅವಮಾನ ಆದಲ್ಲಿ, ನಮ್ಮ ಕನ್ನಡ ಧ್ವಜಕ್ಕೆ ಅವಮಾನ ಆದಲ್ಲಿ ನಾವಂತೂ ಕೈ ಕಟ್ಕೊಂಡು ಸುಮ್ಮನೆ ಕುತ್ಕೊಳ್ಳಲ್ಲ. ಇದು ಏನಿದೆ ಒಂದು ಶಾಲೆ ಅರಿಶಿನ ಕುಂಕುಮದ ಸಂಕೇತ.
ಯಾಕಂದ್ರೆ ನಾವು ನಮ್ಮ ಸಂಘಟನೆಯಲ್ಲಿ ನಮ್ಮ ಅಧ್ಯಕ್ಷರು ಹೇಳ್ಕೊಟ್ಟಿರೋದು ಒಂದೇ, ಯಾವಾಗಲೂ ನಾವು ಸಾರ್ವಜನಿಕರಿಗೆ ತೊಂದರೆ ಮಾಡಬಾರ್ದು, ಸಾರ್ವಜನಿಕರ ವಸ್ತುಗಳಿಗೆ ನಾಶ ಮಾಡಬಾರ್ದು ಅಂತ ಹೇಳಿ ನಮ್ಗೆ ಏನ್ ಹೇಳ್ಕೊಟ್ಟಿರೋದೆ ಅದನ್ನ ಒಂದು ನಿಟ್ಟಿನಲ್ಲಿ ನಾವು ತಾಳ್ಮೆಯಿಂದ ಇದ್ದೀವಿ, ಹಿರಿಯರು ಹೇಳಿರೋ ಸಲಹೆ ಪ್ರಕಾರ. ಮತ್ತೆ ಈ ತಾಳ್ಮೆಯನ್ನ ನಮ್ ಕೈಲಿ ಆಗಲಾರದು ಅಂತ ಏನಾದ್ರು ಅವರು ತಿಳ್ಕೊಂಡ್ರೆ ಇದು ನಿಜವಾಗ್ಲೂ ಸುಳ್ಳು ಮಾತು. ಇದು ನಾವೇನ್ ಮಾಡ್ಬೇಕು ಅದನ್ನ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಹೆಣ್ಣು ಮಕ್ಕಳು ಕೂಡ ನಮ್ಮ ಸಂಸ್ಥೆಯಲ್ಲಿ ಏನ್ ಹೆಣ್ಮಕ್ಳಿದ್ದಾರೆ, ಈಗ ಇವತ್ತು ಕೆಲವರೇ ಬಂದಿದ್ದಾರೆ, ಆ ಹೆಣ್ಣು ಮಕ್ಕಳು ಕೂಡ ಕಳೆದ 2-3 ದಿನದಿಂದ ನಾವು ಬರ್ತೀವಿ, ನಮ್ಮ ಅಧ್ಯಕ್ಷರಲ್ಲಿ ಯಾರ್ಯಾರು ಹೋಗ್ತಾ ಇದ್ದೀರಾ ಆ ಜೊತೆಗೆ ನಾವು ಬರ್ತೀವಿ ಅಂತ ಹೇಳಿ ಕೂಡ ಹೇಳ್ತಾ ಇದ್ರು. ಬಟ್ ನಾವು ತಾಳ್ಮೆಯಿಂದ ಇರಬೇಕು ಅಂತ ಹೇಳಿ ತಾಳ್ಮೆಯಿಂದ ಇದ್ದೀವಿ. ಲಕ್ಷಾಂತರ ಜನ ನಮ್ಮ ಕನ್ನಡ ನಾಡಿನಲ್ಲಿ ತಮಿಳಿಯನ್ಸ್ ಜೀವನ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಜನ ತಮಿಳ್ ಅಲ್ಲದೆ ತೆಲುಗು, ಮಲಯಾಳಂ ಎಲ್ಲರೂ ಕೂಡ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ.